ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಹತ್ರ ಇವತ್ತು 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇದು, ನಮ್ ಸಲ್ಫರ್ ಹೊಗೆನ ನೋಡಿದಾಗ ಈ ವಿಷಯದಲ್ಲಿ ನಮ್ ಕೈ ಏನಾದ್ರೂ ಕಟ್ದಂಗ್ ಆಗ್ತಿದ್ಯಾ? ಇದ್ರ ಬಗ್ಗೆ ಮಾತಾಡೋಣ. ಎರಡನೇ ಟಾಪಿಕ್ ಅಲ್ಲಿ ಎಂವಿಯ ಒಂದು DRHP ಅಂತ ಏನ್ ಕರಿತೀವಿ, ಇದ್ರ ಮೂಲಕ ಸೋಲಾರ್ ತಯಾರಿಕೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಮ್ಗೆ ಒಂದು ಬೇಸಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಜುಲೈ 22 ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಬೇಸಿಕಲಿ ಹಸ್ರಾಗೋದು ಅಂತಂದ್ರೆ ಸುಲಭದ ಮಾತಲ್ಲ. ನಿನ್ನೆ ನಾವು ವಾಯು ಮಾಲಿನ್ಯ ಮತ್ತೆ ನಮ್ಮ ಎಕನಾಮಿ ಹೇಗೆಲ್ಲ ಹೊರೆ ಆಗ್ತಿದೆ ಅಂತ ನೋಡಿದ್ವಿ ಅಲ್ವಾ. ಇವತ್ತು ನಾವು ನಾಣ್ಯದ ಇನ್ನೊಂದು ಮುಖನ ನೋಡ್ತಾ ಇದ್ದೀವಿ. ಈಗ ನಿಜ ಜೀವನದಲ್ಲಿ ಈ ಒಂದು ಮಾಲಿನ್ಯದ ಸಮಸ್ಯೆಗಳನ್ನ ಬಗೆಹರಿಸೋದು ಹಸ್ಲಿಗೆ ನಾವು ನೋಡಿದಾಗ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ನಮ್ಮೆಲ್ರಿಗೂ ಕೂಡ ಗೊತ್ತು. ಭಾರತ ಸರ್ಕಾರ ನಮ್ಮ ಒಂದು ಹಳೆಯ ಇಂಧನ ಮೂಲಗಳನ್ನ ನೋಡಿದಾಗ ಅದರಲ್ಲೂ ಮುಖ್ಯವಾಗಿ ಕಲ್ಲಿದ್ದಲನ್ನ ಕ್ಲೀನ್ ಅಪ್ ಮಾಡೋದಕ್ಕೆ ತುಂಬಾ ಸಮಯದಿಂದ ಪ್ರಯತ್ನ ಪಡ್ತಿದೆ. ಆದ್ರೆ ಇದು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚು ಟಫ್ ಆದ ಕೆಲಸ. ಈಗ ನಮ್ಮ ಹಲವು ಕೋಲ್ ಪವರ್ ಪ್ಲಾಂಟ್ಸ್ ಗಳನ್ನ ನೀವು ನೋಡಿದಾಗ ದಶಕಗಳ ಹಿಂದೆ ಕಟ್ಟಿದ್ದು ಅಲ್ವಾ. ಆಗ ನಮ್ಮ ಆದ್ಯತೆಗಳು ಕೂಡ ಬೇರೆ ಬೇರೆ ಇತ್ತು. ಈಗ ನಮ್ಮ ಗುರಿನ ನೀವು ನೋಡಿದಾಗ ಭಾರತದ ಮನೆಗಳಿಗೆ ವಿದ್ಯುತ್ ತಲುಪಿಸೋದಾಗಿದೆ. ಆ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಿದೀವಿ ಅಂತಾನೂ ಕೂಡ ಅನ್ಸ್ಬೋದು. ಆದ್ರೆ ಈಗ ಡಿಕೇಡ್ಸ್ ಗಳು ಕಳೆದಾದ್ಮೇಲೆ ಆ ಪ್ಲಾಂಟ್ ಗಳ ಒಂದು ಕ್ಯಾಲ್ಕುಲೇಷನ್ಸ್ ಕೂಡ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ಅದನ್ನ ಕ್ಲೀನ್ ಮಾಡೋದು ನಾವು ಅಂದ್ಕೊಳ್ಳೋದಕ್ಕಿಂತ ಕಷ್ಟ ಬಿಡಿ. ಈ ಒಂದು ರಿಯಾಲಿಟಿನ ನಾವು ನೋಡಿದಾಗ ಜುಲೈ 11, 2025 ಆ ದಿನ ಒಂದು ಕೇಂದ್ರ ಪರಿಸರ ಸಚಿವಾಲಯ ಅಂತ ಏನ್ ಹೇಳ್ತೀವಿ, ಅದರ ಮಾಲಿನ್ಯವನ್ನ ತಡೆಯೋ ಒಂದು ಮುಖ್ಯವಾದ ಆದೇಶವನ್ನ ವಾಪಸ್ ತಗೊಳ್ತು. ಇದರಿಂದ ಕೆಲವು ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳು ಅಂತ ಏನ್ ಹೇಳ್ತೀವಿ ಗೊತ್ತಾ, ತಮ್ಮ ಒಂದು ಸಲ್ಫರ್ ಎಮಿಷನ್ಸ್ ನ ಕಡಿಮೆ ಮಾಡೋದ್ರಿಂದ ವಿನಾಯಿತಿಯನ್ನ ಸಿಕ್ಕಿದೆ. ಆದ್ರೆ ನಮ್ಮ ಗುರಿಗಳನ್ನ ನಾವು ಮತ್ತೆ ಏನಾದ್ರು ರೀಥಿಂಕ್ ಮಾಡ್ಬೇಕಾ ಅನ್ನೋ ಹಾಗೆ ಏನೋ ಒತ್ತಾಯಿಸ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಒಂದು ತುಂಡು ಕಲ್ಲಿದ್ದಲು ವಿದ್ಯುತ್ ಆಗಿ ಬದಲಾದಾಗ ಅದು ಗಾಳಿಗೆ ಒಂದು ಟಾಕ್ಸಿಕ್ ಕಾಕ್ಟೇಲ್ ಅನ್ನ ಬಿಡುಗಡೆ ಮಾಡುತ್ತೆ. ಅದನ್ನ ನಾವು ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ಮತ್ತೆ ಪರ್ಟಿಕ್ಯುಲರೇಟ್ ಮ್ಯಾಟರ್ ಅಂತ ಕರಿತೀವಿ. ಅಂದ್ರೆ ಮರ್ಕ್ಯುರಿ, ಹೀಗೆ ನಮ್ಗೆ ಕೆಟ್ಟದಾದ ಎಲ್ಲಾ ತರದ ವಸ್ತುಗಳನ್ನು ಕೂಡ ಬಿಡುಗಡೆ ಮಾಡುತ್ತೆ. ಡಿಸೆಂಬರ್ 2015 ನಾವು ನೋಡಿದಾಗ MOEFCC ಅಂದ್ರೆ ವಿದ್ಯುತ್ ಸ್ಥಾವರಗಳಿಗೆ ಹೊಸ ಎಮಿಷನ್ಸ್ ನ ನಾರ್ಮ್ಸ್ ಪರಿಚಯ ಮಾಡಿಕೊಡ್ತು. ಅವುಗಳಲ್ಲಿ ಒಂದು ಸಲ್ಫರ್ ಡೈಆಕ್ಸೈಡ್ SO2 ಅಂತ ಹೇಳ್ತೀವಿ. ಇದನ್ನ ಕಡಿಮೆ ಮಾಡೋದಕ್ಕೆ ಅವರು ಪವರ್ ಪ್ಲಾಂಟ್ ಗಳ ಚಿಮಣಿಗಳಲ್ಲಿ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂದ್ರೆ FGD ಯೂನಿಟ್ಸ್ ಅನ್ನ ಹಾಕಬೇಕು ಅಂತ ಹೇಳಿದ್ರು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವು ಸ್ಕ್ರಬ್ಬರ್ಸ್ ಇದ್ದ ಹಾಗೆ. ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ, ಈ ಸಿಸ್ಟಮ್ ಚಿಮಣಿಯಿಂದ ಹೊರ ಬರೋ ಹಾಗ್ಮೇಲೆ ಅಂದ್ರೆ ಲೈಮ್ ಸ್ಟೋನ್ ಸ್ಲರಿ ಸ್ಪ್ರೇ ಮಾಡತ್ತೆ. ಅದು ಸಲ್ಫರ್ ಡೈಆಕ್ಸೈಡ್ ಜೊತೆಗೆ ಸೇರ್ಕೊಂಡು ಅಂದ್ರೆ ಹೊರಗಡೆ ಹೋಗೋ ಬದಲು ಅದಕ್ಕೆ ಮುಂಚೆನೆ ಇದು ಅದನ್ನ ಹಿಡಿದಿಟ್ಕೊಳತ್ತೆ. ಇನ್ನು ಸರ್ಕಾರ ದೇಶಾದ್ಯಂತ ಈ ಒಂದು ಸ್ಕ್ರಬ್ಬರ್ಸ್ ಅಳವಡಿಸಬೇಕಾದ ಪ್ಲಾಂಟ್ ಗಳನ್ನ ಗುರುತಿಸಿಕೊಂಡು ಕೇವಲ 2 ವರ್ಷಗಳ ಈ ಒಂದು ಡೆಡ್ ಲೈನ್ ಅನ್ನ ಕೊಡ್ತು. 2017 ಒಳಗೆ ನಾವು ನೋಡಿದಾಗ ಇವುಗಳನ್ನ ಅಳವಡಿಸಬೇಕು ಅಂತ. ಆದ್ರೆ ಕಾನೂನು ಮಾಡೋದು ಒಂದು, ಪಾಲಿಸಿನ ಮಾಡೋದು ಇನ್ನೊಂದು. 2017 ಡೆಡ್ ಲೈನ್ ಹತ್ರ ಬಂದ್ರೂ ಕೂಡ ಹೆಚ್ಚು ಕಡಿಮೆ ಯಾವ ಪ್ಲಾಂಟ್ ನಲ್ಲೂ FGD ಇನ್ಸ್ಟಾಲ್ ಆಗಿರ್ಲೇ ಇಲ್ಲ. ಕಾರಣ ಅದೊಂದು ಕೊರಿಯನ್ ಫಾರ್ ಬಾರಿ ಅಂತ, ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿತ್ತು ಅಂತ. ಪ್ರತಿ ಪ್ಲಾಂಟ್ ಕೂಡ 100 ಕೋಟಿನ ಖರ್ಚು ಮಾಡಿ ಇನ್ಸ್ಟಾಲ್ ಮಾಡಬೇಕಾಗಿತ್ತು. ಇನ್ನು ಕೆಟ್ಟದಾಗಿ ನೀವು ನೋಡಿದಾಗ ಪ್ಲಾಂಟ್ ಚಿಕ್ಕದಾದಷ್ಟು ಕೂಡ ಸಿಸ್ಟಮ್ನ ಖರ್ಚು ಜಾಸ್ತಿ ಆಗಿರುತ್ತೆ. ಇದೆಲ್ಲದರ ಜೊತೆಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಇಂದ ಪ್ಲಾಂಟ್ ನಡೆಸೋ ಯಾರಿಗೂ ಕೂಡ ಯಾವುದೇ ರೀತಿ ಲಾಭ ಬರ್ತಾನೆ ಇರಲಿಲ್ಲ. ಸಹಜವಾಗಿ ನೀವು ನೋಡೋದಾದ್ರೆ ಪವರ್ ಪ್ರೊಡ್ಯೂಸರ್ಸ್ ಯಾರೆಲ್ಲ ಇರ್ತಾರೆ, ಹೆಚ್ಚು ಸಮಯ ಕೇಳುತ್ತಾ ಅಥವಾ ಟೈಮ್ ಪಾಸ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ರು. ಸರ್ಕಾರನೂ ಕೂಡ ಎಲ್ಲೋ ಒಂದ್ ಕಡೆ ಇದನ್ನ ತುಂಬಾ ಲೇಸಿ ಆಗಿ ತಗೊಳ್ತು ಅಂತ ಅನ್ಸುತ್ತೆ. ಹಾಗೇನೆ ಇದನ್ನೆಲ್ಲ ನಾವು ನೋಡಿದಾಗ ಡೆಡ್ ಲೈನ್ ಮುಂದಕ್ಕೆ ಹೊರಟೋಯ್ತು. ಎಲ್ಲಾ ಕಡೆ ಒಂದೇ ಸಲ ಮಾಲಿನ್ಯ ಕಡಿಮೆ ಮಾಡೋದು ಅಸಾಧ್ಯ ಅನ್ಸ್ಬಿಡ್ತು. ಯಾಕೆ ಗೊತ್ತಾ, ಎಲ್ಲಿ ಮಾಲಿನ್ಯ ನಿಜವಾಗ್ಲೂ ಕೂಡ ಜಾಸ್ತಿ ಇದೆಯೋ ಅಲ್ಲಿ ಮೊದಲು ಈ ಒಂದು ಕಠಿಣ ನಿಯಮ ಜಾರಿಗೆ ತಗೊಂಡ್ಬಂದ್ಕೊಡ್ಬೇಕಾಗಿತ್ತು. ಆದ್ರೆ ಅದು ಆಗ್ಲಿಲ್ಲ. ಆಮೇಲೆ ನೀವು ನೋಡಿದಾಗ ನಿಧಾನವಾಗಿ ದೇಶದ ಬೇರೆ ಭಾಗಗಳಿಗೂ ಕೂಡ ಹೋಗೋದು ಸರಿ ಅಂತ ಅನಿಸ್ತು. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ನಾವು ಫೇಸ್ಡ್ ಕ್ಯಾಟಗರಿ ವೈಸ್ ಡೆಡ್ ಲೈನ್ಸ್ ಅಂತ ಹೇಳ್ತೀವಲ್ಲ, ಆ ಐಡಿಯಾನ ಚಾಲ್ತಿಗೆ ತಗೊಂಡ್ಬಂದ್ಕೊಟ್ಟಿದ್ದು. ಮಾರ್ಚ್ 2021 ಹೊತ್ತಿಗೆ ನೀವು ನೋಡಿದಾಗ MOEFCC 3 ವರ್ಗಗಳನ್ನ ಮಾಡ್ತು. ಕ್ಯಾಟಗರಿ ಎ ಡೆಲ್ಲಿ NCR ಮತ್ತೆ 10 ಲಕ್ಷಕ್ಕಿಂತ ಹೆಚ್ಚು ಜನರಿರೋ ನಗರಗಳ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ಲಾಂಟ್ಗಳು ಅಂತ ಹೇಳ್ತೀವಿ. ಕ್ಯಾಟಗರಿ ಬಿ ಹೆಚ್ಚು ಮಾಲಿನ್ಯ ಎಲ್ಲ ಆಗ್ತಿರುತ್ತೋ ಆ ಪ್ರದೇಶಗಳಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಪ್ಲಾಂಟ್ಗಳು. ಇನ್ನು ಕ್ಯಾಟಗರಿ ಸಿ ನೀವು ನೋಡಿದಾಗ ಉಳಿದ ಎಲ್ಲಾ ಪ್ಲಾಂಟ್ಗಳು ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ. ಪ್ರತಿಯೊಂದು ವರ್ಗಕ್ಕೂ ಬೇರೆ
ಬೇರೆ ಡೆಡ್ ಲೈನ್ ಅನ್ನ ಕೊಡಲಾಗ್ತಿತ್ತು. ಕ್ಯಾಟಗರಿ ಎ ಅಲ್ಲಿ ನೀವು ನೋಡಿದಾಗ 2022, ಕ್ಯಾಟಗರಿ ಬಿ ಅಲ್ಲಿ 2023 ಮತ್ತೆ ಕ್ಯಾಟಗರಿ ಸಿ ಗೆ 2024. ಆದ್ರೆ ರಿಯಾಲಿಟಿಯಲ್ಲಿ ನೀವು ನೋಡಿದಾಗ ಕೆಲಸ ಮಾತ್ರ ನಿಧಾನ ಆಗ್ತಾನೆ ಇರ್ತಾ ಇತ್ತು. ಹೆಚ್ಚಿನ ಪವರ್ ಸ್ಟೇಷನ್ಗಳು ಕೇವಲ ಪೇಪರ್ ವರ್ಕ್ ಮಾತ್ರ ಮಾಡಿಬಿಟ್ರೆ ಸಾಕಾಯ್ತಾ? ನಿಜವಾಗ್ಲೂ ಕೂಡ ಬೇರೆ ಕೆಲಸನೂ ಮಾಡಬೇಕು, ಆದ್ರೆ ಇವ್ರು ಮಾಡ್ಲೇ ಇಲ್ಲ. ಡಿಸೆಂಬರ್ 2024 ಹೊತ್ತಿಗೆ ನೀವು ನೋಡಿದಾಗ ನಮ್ಮ ಒಂದು ಥರ್ಮಲ್ ಪವರ್ ಅಂತ ಏನ್ ಹೇಳ್ತೀವಿ, ಆ ಪ್ಲಾಂಟ್ಸ್ಗಳ ಕೆಪಾಸಿಟಿ ಪ್ರಕಾರ ಕೇವಲ 11% ಮಾತ್ರ ಈ ಸಿಸ್ಟಮ್ಗಳನ್ನ ಇನ್ಸ್ಟಾಲ್ ಮಾಡಿದ್ರು. ಉಳಿದೆಲ್ಲವೂ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಹಂತದಲ್ಲೇ ಎಲ್ಲೋ ಸಿಕ್ಕಾಕೊಂಡಿತ್ತು ಅಂತ ಅನ್ಸುತ್ತೆ. ಈ ಒಂದು ಡೆಡ್ ಲೈನ್ಗಳನ್ನ ನೀವು ನೋಡಿದಾಗ ಪದೇ ಪದೇ ಮುಂದಕ್ಕೆ ಹಾಕ್ತಾನೆ ಇದ್ರು. ಡಿಸೆಂಬರ್ 2024 ಹೊತ್ತಿಗೆ ಕ್ಯಾಟಗರಿ ಎ ಪ್ಲಾಂಟ್ಗಳ ಅಂದ್ರೆ ಈ ಒಂದು ಡೆಡ್ ಲೈನ್ 2027ಕ್ಕೆ ಹೊರಟೋಯ್ತು. ಇನ್ನು ಕ್ಯಾಟಗರಿ ಬಿ ಅಕ್ಕೆ ನೀವು ನೋಡಿದಾಗ 2028ಕ್ಕೆ, ಇನ್ನು ಕ್ಯಾಟಗರಿ ಸಿ ಅಲ್ಲಿ ನೀವು ನೋಡಿದಾಗ 2029ಗೆ ಹೊರಟೋಯ್ತು. ನೋಡಿ, ಈ ತರ ಎಲ್ಲನೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದ್ರೆ ಯಾವುದೂ ಕೂಡ ಒಂದೇ ಪಾಲಿಸಿಯಲ್ಲಿ ಜಾರಿಗೆ ತಗೊಂಬರಕ್ ಆಗ್ಲೇ ಇಲ್ಲ. ಇದರೊಂದಿಗೆ ಒಂದು ಹೊಸ ಸತ್ಯ ನಿಧಾನವಾಗಿ ಎಲ್ರಿಗೂ ಗೊತ್ತಾಯ್ತು. ಕೇವಲ ಕಾನೂನು ಮಾಡಿ ಏನು ಪ್ರಯೋಜನ ಇಲ್ಲ, ಡೆಡ್ ಲೈನ್ ಕೊಟ್ರೆ ಮಾತ್ರ ಸಾಕಾಯ್ತಾ, ಈ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಅಂತ. ನೋಡಿ, 9 ವರ್ಷಗಳ ಸತತವಾದ ಪ್ರಯತ್ನ ಮಾಡಾದ್ಮೇಲೂ ಕೂಡ ಅಳವಡಿಸಬೇಕಾಗಿದ್ದ ಯಾವುದೇ ಡೆಡ್ ಲೈನ್ಸ್ಗಳು ರೆಟ್ರೋಫಿಟ್ ಸುಮಾರು 80% ಕೆಲಸ ಮಾಡಿರ್ಬೇಕಾಗಿತ್ತು, ಅದು ಆಗ್ಲೇ ಇಲ್ಲ. ನಮ್ಮ ದಾರಿನೂ ಕೂಡ ಯಾರು ಬದಲಾಯಿಸಲಿಲ್ಲ. ಜುಲೈ 11, 2025 ನಾವು ನೋಡಿದಾಗ ಈ ಒಂದು ಪರಿಸರದ ಸಚಿವಾಲಯ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರ ಒಂದು ಕ್ಯಾಟಗರಿಯಲ್ಲಿ ಸಿ ಪ್ಲಾಂಟ್ಗಳಿಗೆ SO2 ನಾರ್ಮ್ ನ ಪಾಲಿಸುವುದರಿಂದ ಸಂಪೂರ್ಣ ವಿನಾಯಿತಿನೂ ಕೂಡ ಕೊಡ್ತು. ಈ ಪ್ಲಾಂಟ್ಗಳು ಇನ್ನು ಮುಂದೆ ನೀವು ನೋಡಿದಾಗ FGDsಗೆ ಅಳವಡಿಸೋ ಅಗತ್ಯನೇ ಇರ್ತಿರ್ಲಿಲ್ಲ. ಇನ್ನು ಕ್ಯಾಟಗರಿ ಬಿ ಪ್ಲಾಂಟ್ಗಳಿಗೂ ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಡೆಡ್ ಲೈನ್ ಸಿಕ್ತು. ಅವರ ಕೇಸ್ಗಳನ್ನ ನೀವು ನೋಡಿದಾಗ ಅಂದ್ರೆ ತಜ್ಞರು ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವರು ಒಂದು ಪರಿಶೀಲನೆ ಮಾಡ್ಬಿಟ್ಟು ಈಗ ಮಾಲಿನ್ಯ ಪ್ರಮಾಣ ಅಷ್ಟೊಂದು ಕೆಟ್ಟದಾಗಿಲ್ಲ ಅಂತಂದ್ರೆ ಅವ್ರಿಗೆ ಹೆಚ್ಚು ಸಮಯ ಅಥವಾ ವಿನಾಯಿತಿ ಸಿಗ್ಬೋದು ಅಂತ ಹೇಳಿದ್ರು. ಈಗ ನೋಡಿ, ಕೇವಲ ಒಂದು ದೊಡ್ಡ ನಗರಗಳ ಹತ್ರ ಇರೋ ಕ್ಯಾಟಗರಿ ಎ ಪ್ಲಾಂಟ್ಗಳು ಮಾತ್ರ 2027 ಒಳಗಡೆ ನಿಯಮ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಈ ಬದಲಾವಣೆಯನ್ನ ನೀವು ಹೇಗ್ ನೋಡ್ಬೇಕು? ವೆರಿ ಸಿಂಪಲ್. ಸರ್ಕಾರದ ವಿವರಣೆ ಈ ರೀತಿ ಇದೆ. ಈ ಹೊಸ ಸಲ್ಫರ್ ಡೈಆಕ್ಸೈಡ್ ನೀತಿನ ನೀವು ನೋಡಿದಾಗ ಪರಿಸರ ನಿಯಮಗಳು ಏನೆಲ್ಲ ಇದೆ ಗೊತ್ತಾ, ಇದನ್ನ ಹಿಂದೆ ತಗೊಳ್ಳೋ ಹಾಗಿಲ್ಲ. ಬದಲಿಗೆ ಇದೊಂದು ಪ್ರಾಗ್ಮ್ಯಾಟಿಕ್ ಅಂದ್ರೆ ವೈಜ್ಞಾನಿಕವಾಗಿ ಸಮರ್ಥಿಸಲ್ಪಟ್ಟಿದೆ ಆ ರೀತಿಯ ಆಗಿರೋ ಬದಲಾವಣೆ ಅಂತ ಹೇಳ್ತಾರೆ. ಇಡೀ ಸಮಸ್ಯೆಯ ಮೂಲ ಇದ್ರೂ ಕೂಡ ಅವರ ಒಂದು ಎಕನಾಮಿ ಕಾಸ್ಟ್ ನೀವು ನೋಡಿದಾಗ ನೂರಾರು ಕಲ್ಲಿದ್ದಲು ಘಟಕಗಳಿಗೆ FGDs ಅಳವಡಿಸಲು 1.3 ಇಂದ 1.8 lakhs crore ಬೇಕಾಗ್ತಿತ್ತು. ಈ ಖರ್ಚಿನ 2/3 ಭಾಗವನ್ನ ನಾವು ನೋಡಿದಾಗ NTPC ತರದ ಸಾರ್ವಜನಿಕ ಉದ್ಯಮಿಗಳು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ, ಅದರಿಂದ ಹೊರಬೇಕಾಗ್ತಿತ್ತು. ನೀವೇ ಯೋಚನೆ ಮಾಡಿ, ಅವ್ರು ಇಷ್ಟೊಂದು ದೊಡ್ಡ ಖರ್ಚು ಮಾಡಿದ್ರೆ ಆ ಹಣ ಎಲ್ಲಿಂದ ಬರ್ತಿತ್ತು? ಒಂದೇ ದಾರಿ ಇದ್ದಿದ್ದು, ಆ ಖರ್ಚನ್ನ ನಮ್ಮಂತ ಗ್ರಾಹಕರ ಮೇಲೆನೆ ಹಾಕಿ ವಸೂಲಿ ಮಾಡಬೇಕಾಗಿತ್ತು ಅಲ್ವಾ? ಕೆಲವು ಲೆಕ್ಕಾಚಾರಗಳ ಪ್ರಕಾರ ನಾವು ನೋಡಿದಾಗ ಇದರಿಂದ ಗ್ರಾಹಕರು ಪ್ರತಿ ಯೂನಿಟ್ಗೆ 20 ರಿಂದ 50 ಪೈಸೆ ಹೆಚ್ಚು ಕಟ್ಟಬೇಕಾಗ್ತಿತ್ತು. ಅದು ಬಹುತೇಕ ಅಸಾಧ್ಯ ಬಿಡಿ. ಭಾರತದಲ್ಲಿ ವಿದ್ಯುತ್ ದರಗಳನ್ನ ಅಂದ್ರೆ ರೇಟ್ಸ್ ಗಳನ್ನ ನೀವು ನೋಡಿದಾಗ ನಿಗದಿಪಡಿಸೋದು ಅಷ್ಟೊಂದು ಸುಲಭ ಏನಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಹಲವು ರಾಜಕೀಯ ಅಡೆತಡೆಗಳು ಕೂಡ ಇದೆ. ಹಾಗಾಗಿ ಕ್ಯಾಟಗರಿ ಸಿ ಪ್ಲಾಂಟ್ಗಳಿಗೆ ವಿನಾಯಿತಿ ಅಂತ ಏನ್ ಹೇಳ್ತೀವಿ ಅದನ್ನ ಕೊಟ್ಟಿರೋದ್ರಿಂದ ಸರ್ಕಾರ ಈ ಒಂದು ಸಂಭಾವ್ಯ ರೇಟ್ ನ ಏರಿಕೆನೂ ಕೂಡ ಗ್ರಾಹಕರಿಗೆ ನೀವು ನೋಡಿದಾಗ ವರ್ಷಕ್ಕೆ 19,000ದಿಂದ 24,000 ಕೋಟಿನ ಇದರಿಂದ ಉಳಿಸ್ಕೊಂಡಿದೆ. ಇನ್ನೊಂದು ದಾರಿಯಲ್ಲಿ ನಾವು ನೋಡಿದಾಗ ಸರ್ಕಾರದ ಪ್ರಕಾರ SO2 ಈ ಒಂದು ಎಮಿಷನ್ಸ್ ಅಂತ ಏನ್ ಹೇಳ್ತೀವಿ ಅದರ ಹಾನಿ ಕೂಡ ಜಾಸ್ತಿ ಆಯಿತು. ಪರಿಸರ ಸಚಿವಾಲಯದ ಪ್ರಕಾರ ನಾವು ನೋಡಿದಾಗ FGD ಅಳವಡಿಸಿದ ಮತ್ತೆ ಈ ಹಲವಾರು ಪ್ಲಾಂಟ್ಗಳಿಗೆ ಪ್ರದೇಶಗಳು ಏನೆಲ್ಲ ಇರುತ್ತೆ ಗೊತ್ತಾ, ಅದು ಈ ಒಂದು ವಾಯು ಮಾಲಿನ್ಯ ಗುಣಮಟ್ಟದಲ್ಲಿ ದೊಡ್ಡ ವ್ಯತ್ಯಾಸವನ್ನ ಬಂದಿರಲಿಲ್ವಂತೆ. ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಆರೋಗ್ಯದ ಮೇಲೆ ದೊಡ್ಡ ಸುಧಾರಣೆ ಇಲ್ಲ ಅಂತ ಇವ್ರು ಹೇಳಿದ್ದು. ಇದು ಸತ್ಯನಾ? ರಿಪೋರ್ಟ್ಸ್ ಗಳ ಪ್ರಕಾರ ಇನ್ನೂ ಕೂಡ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಆದ್ರೆ CREA ಅನ್ನೋ ಒಂದು ನಂಬರ್ಸ್ ನಾವು ನೋಡಿದಾಗ ಸರ್ಕಾರದ ಈ ಒಂದು ವಾದ ಅಂದ್ರೆ ಆರ್ಗ್ಯುಮೆಂಟ್ ಏನಿದೆ ಗೊತ್ತಾ, ಅದನ್ನ ತಳ್ಳಹಾಕಿದೆ. ಸರ್ಕಾರದ ಅಳತೆಗಳಲ್ಲಿ ದೋಷಗಳಿದೆ ಅಂತನೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಪಾಲಿಸಿ ಬದಲಾವಣೆಗೆ ನಿಜವಾದ ಕಾರಣ ಏನು? ಕೊನೆಗೆ ಈ ಚರ್ಚೆಗಳನ್ನ ನಾವು ನೋಡಿದಾಗ ಎರಡನೇ ಪಕ್ಷ SO2 ಅಂತ ಏನ್ ಹೇಳ್ತೀವಿ ಗೊತ್ತಾ, ಈ ಪರಿಣಾಮಗಳ ಬಗ್ಗೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅವರ ಒಂದು ಎಕನಾಮಿ ಮತ್ತೆ ಆಡಳಿತ ಒಂದು ಟಫ್ ಆಗಿರೋ ಸತ್ಯಗಳನ್ನ ಎದುರಿಸಬೇಕಾಗತ್ತೆ ಅಂತ. ಈಗ ನಿಯಮ ಪಾಲಿಸೋದಕ್ಕಿಂತ ಹೆಚ್ಚು ಕಷ್ಟ ಆಗಿರತ್ತೆ. ಈ ಅಪ್ಗ್ರೇಡ್ಸ್ ಅನ್ನ ನಾವು ನೋಡಿದಾಗ ಪವರ್ ಪ್ಲಾಂಟ್ಗಳ ಆರ್ಥಿಕತೆಯನ್ನ ಈ ಒಂದು ಡೆಡ್ ಲೈನ್ಸ್ ಮಾಡ್ತಿತ್ತು ಅಂತ ಗೊತ್ತಾಗುತ್ತೆ. ಈಗ ಟೆಂಡರ್ ಕರೀತಾರೆ ಅಂತ ಅನ್ಕೊಳ್ಳೋಣ, ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೆಚ್ಚು ಬೆಲೆಗಳು ಖಂಡಿತವಾಗ್ಲೂ ಬರತ್ತೆ ಅಲ್ಲ. ಅಪ್ಗ್ರೇಡ್ಸ್ ಮಾಡಬೇಕಾದ್ರೆ ಪ್ಲಾಂಟ್ಗಳನ್ನ 3 ರಿಂದ 6 ತಿಂಗಳು ನಿಲ್ಲಿಸಬೇಕಾಗ್ತಿತ್ತು. ಇದರಿಂದ ಏನಾಗುತ್ತೆ, ರೆವಿನ್ಯೂಸ್ಗೂ ಕೂಡ ಹೊಡೆತ ಬೀಳತ್ತೆ ಅಲ್ವಾ? ಹಾಗಾದ್ರೆ ಪಾಲಿಸಿ ಪಾಲಿಸದಿದ್ರೆ ಏನಾಗತ್ತೆ? ಇಲ್ಲಿವರೆಗೆ ನಾವು ನೋಡಿದಾಗ ಡೆಡ್ ಲೈನ್ ತಪ್ಪಿಸೋದಕ್ಕೆ ದೊಡ್ಡ ಶಿಕ್ಷೆ
ಶಿಕ್ಷೆ ಏನೂ ಕೂಡ ಕೊಟ್ಟಿಲ್ಲ. 2022ರಲ್ಲಿ ನೀವು ನೋಡಿದಾಗ ದಂಡ ಹಾಕೋಂಥ ಯೋಚನೆ ಬಂದ್ರೂ ಈ ಮಿಡ್ 2025ರ ಹೊತ್ತಿಗೆ ಒಂದೇ ಒಂದು ಪ್ಲಾಂಟ್ಗೂ ಕೂಡ ಪೆನಾಲ್ಟಿನ ಯಾರೂ ಹಾಕಿಲ್ಲ. ಹಾಗಾಗಿ ಒಂದು ರೀತಿಲಿ ನೀವು ನೋಡಿದಾಗ ಈ ಪಾಲಿಸಿನ ಅಂದರೆ ಪಾಲಿಸದೇ ಇರೋದನ್ನು ಕೂಡ ಸುಲಭ ದಾರಿಯಾಗತ್ತೆ ಅಂತ ಇಲ್ಲೇ ಗೊತ್ತಾಗತ್ತೆ. ಈ ಎಲ್ಲ ವಿಷಯಗಳನ್ನ ನೀವು ನೋಡಿದಾಗ ನಮಗಿಂತ ಹೆಚ್ಚು ಸಕ್ಸಸ್ಫುಲ್ ಆಗಿರೋ ದೇಶಗಳು ಬೇಕಾದಷ್ಟಿದೆ. ಚೈನಾದ ಒಂದು ಎಕ್ಸ್ಪೀರಿಯನ್ಸ್ನೇ ತಗೊಳ್ಳಿ. ಅವರು 15 ವರ್ಷಗಳಲ್ಲಿ ತಮ್ಮ 90%ಗಿಂತ ಹೆಚ್ಚು ಪ್ಲಾಂಟ್ಗಳಲ್ಲಿ FGD ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ. ಅಂದರೆ SO2 ಎಮಿಷನ್ಸ್ ಅಂತ ಏನು ಹೇಳ್ತೀವಿ ಅಲ್ವಾ, ಅದು 70%ಗಿಂತ ಹೆಚ್ಚು ಮಾಡಿದವರು ಅಂತ. ಹೇಗೆ ಬೀಜಿಂಗ್ ನಾವು ಒಂದು ಕ್ಯಾರೆಟ್ ಆ್ಯಂಡ್ ಸ್ಟಿಕ್ನ ನೀತಿ ಅನುಸರಿಸಿದೆ. ಅಂದರೆ ನಿಯಮ ಮುರಿದವರೆಲ್ರಿಗೂ ಕೂಡ ಕಠಿಣ ಶಿಕ್ಷೆ ಆಗತ್ತೆ ಅಂತ. ಟ್ಯಾರಿಫ್ ಪ್ರೀಮಿಯಂ ಅಲ್ಲಿ ನೀವು ನೋಡಿದಾಗ ಇದರ ರೂಪದಲ್ಲಿ ಬಹುಮಾನ ಜಾಸ್ತಿ ಬರುತ್ತೆ. ಈ ಕ್ಷಣ ಭಾರತದ ಒಂದು ಎನರ್ಜಿ ಟ್ರಾನ್ಸಿಷನ್ ನೀವು ನೋಡಿದಾಗ ಒಂದು ಅಡ್ಡ ಹಾದಿಯಲ್ಲಿ ಎದ್ದು ತೋರಿಸ್ತಾ ಇದೆ ಅಂತ ಗೊತ್ತಾಗತ್ತೆ. ನೋಡಿ, ನಾವು ಹೊಸ ರಿನ್ಯೂಯಬಲ್ ಪ್ರಾಜೆಕ್ಟ್ ಸ್ಥಾಪಿಸೋದ್ರಲ್ಲಿ ಅದ್ಭುತವಾಗಿರೋ ಪ್ರೋಗ್ರೆಸ್ನ ಸಾಧಿಸ್ತಿದ್ದೀವಿ, ಹೌದು. ಆದರೂ ಇವತ್ತಿಗೆ ಕಲ್ಲಿದ್ದಲನ್ನ ನೀವು ನೋಡಿದಾಗ ನಮ್ಮ ಒಂದು ಇಂಧನ ಏನಿದೆ ಅಲ್ವಾ, ಅದರ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಥರ್ಮಲ್ ಪವರ್ ಅಂದ್ರೆ ಭಾರತದಲ್ಲಿ ತುಂಬಾನೇ ದೊಡ್ಡದು, ಇನ್ನು ಸಂಕೀರ್ಣ ಕೂಡ ತುಂಬಾ ಮುಖ್ಯ ಆಗಿದೆ ಅಂತ ಗೊತ್ತಾಗುತ್ತೆ. ಅದರೊಂದಿಗೆ ನೀವು ನೋಡಿದಾಗ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗಿಲ್ಲ, ಅದನ್ನ ಬದಲಾಯಿಸೋದು ಕೂಡ ಒಂದು ದೊಡ್ಡದಾದ ಚಾಲೆಂಜ್. ಈಗ ಮುಂದಿನ ಸ್ಟೋರಿಯಲ್ಲಿ MVಯ DRHP ಮೂಲಕ ಸೋಲಾರ್ ತಯಾರಿಕೆಯನ್ನ ನಾವಿವಾಗ ಅರ್ಥ ಮಾಡ್ಕೊಳ್ತೀವಿ. MV ಪೊಹಟೋ ವಾಲ್ಟಿಯಾಕ್ ಪವರ್ ಲಿಮಿಟೆಡ್ ಅನ್ನೋ ಕಂಪನಿ ಇತ್ತೀಚೆಗೆ 3,000 ಕೋಟಿಯ IPO ತರಬೇಕು ಅಂತ ಅನೌನ್ಸ್ ಮಾಡಿದೆ. ನಮ್ಗೆ ಇದೊಂದು ದೊಡ್ಡ ಅವಕಾಶ ಅಂತ ಅನ್ಸುತ್ತೆ. ಅಂದ್ರೆ ಪ್ರಪಂಚ ಯಾವತ್ತೂ ಕೂಡ ನೋಡದೇ ಇರೋ ಒಂದು ಅದ್ಭುತ ಅವಕಾಶಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ. ಈಗ ಚಾವಣಿ ಮೇಲೆ ಹಾಕೋ ಆ ಒಂದು ನೀಲಿ ಆಗಿರೋ ಸೋಲಾರ್ ಪ್ಯಾನೆಲ್ಗಳನ್ನ ನಿಜವಾಗ್ಲೂ ಹೇಗೆ ತಯಾರು ಮಾಡಿಸ್ತಾರೆ, ಈ ಒಂದು ಬಿಸ್ನೆಸ್ ಹಿಂದಿರೋ ಛಲಶಕ್ತಿಗಳು ಯಾವ್ದ್ಯಾವ್ದು ಮತ್ತೆ ರಿಸ್ಕ್ ಯಾವ ರೀತಿ ಇರುತ್ತೆ, ಇದರ ಒಂದು ಹಣಕಾಸಿನ ಲೆಕ್ಕಾಚಾರಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಸೋಲಾರ್ ಪ್ಯಾನೆಲ್ಸ್ಗಳು ತಯಾರಾಗೋದಾದ್ರೂ ಹೇಗೆ ನೀವು ಯೋಚನೆ ಮಾಡಿದ್ದೀರಾ? ನೋಡಿ, ಸೋಲಾರ್ ಪ್ಯಾನೆಲ್ ಮಾಡೋದು ಅಂತಂದ್ರೆ ಸುಮ್ಮನೆ ಅಲ್ಲ, ಅದೊಂದು ತುಂಬಾನೇ ಹೈಟೆಕ್ ಕೆಲಸ ಗೊತ್ತಾ. ಇದರಲ್ಲಿ ಸಾಮಾನ್ಯ ಮರಳನ್ನ ಕರೆಂಟ್ ಉತ್ಪಾದಿಸೋ ಟೆಕ್ನಾಲಜಿಯಾಗಿ ಬದಲಾಯಿಸಲಾಗುತ್ತೆ. ಇದು 5 ಹಂತಗಳಲ್ಲಿ ನಡೆಯುತ್ತೆ. ಮೊದಲಿಗೆ ಏನ್ ಮಾಡ್ತಾರೆ ಗೊತ್ತಾ, ಮರಳನ್ನ ತೆಗೆದುಕೊಂಡು ತುಂಬಾ ಎನರ್ಜಿ ಬಳಸೋ ಈ ಒಂದು ಕೆಮಿಕಲ್ ಪ್ರಾಸೆಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರಾಗಿ ಟ್ರೀಟ್ ಮಾಡಿ ಅದನ್ನ ಒಂದು ಅಲ್ಟ್ರಾ ಪ್ಯೂರ್ ಪಾಲಿಸಿಲಿಕನ್ ಆಗಿ ಬದಲಾಯಿಸ್ತಾರೆ. ಅದಾದ್ಮೇಲೆ ಈ ಒಂದು ಪಾಲಿಸಿಲಿಕನ್ ಇರುತ್ತೆ ಗೊತ್ತಾ, ಅದನ್ನ ಕರಗಿಸಿ ಅದನ್ನ ಪರ್ಫೆಕ್ಟ್ ಆದ ಕ್ರಿಸ್ಟಲ್ ಇನ್ಗಾಟ್ಸ್ ಆಗಿ ತಣ್ಣಗಾಗಿ ಮಾಡ್ತಾರೆ. ಇವನ್ನ ಪೇಪರ್ಗಿಂತ ತೆಳುವಾದ ವೇಫರ್ಸ್ಗಳಾಗಿ ಅಂದ್ರೆ ಹೆಚ್ಚು ಈ ಒಂದು ಸ್ಟಿಫ್ ಆಗಿ ಮತ್ತೆ ಎಕ್ಸಾಕ್ಟ್ ಆಗಿರುವಂತಹ ನಿಖರತೆಯೊಂದಿಗೆ ಕೂಡ ಕತ್ತರಿಸ್ತಾರೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಫೈನಲ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಈ ಎಲ್ಲಾ ಪ್ರಾಸೆಸ್ ಹಾಳಾಗೋಗುತ್ತೆ. ಆ ವೇಫರ್ಸ್ ನಂತರ ನಿಜವಾದ ಸೋಲಾರ್ ಸೆಲ್ಸ್ ಆಗಿ ಪರಿವರ್ತನೆ ಆಗೋದು. ಅಂದ್ರೆ ಕಾರ್ಮಿಕರು ಸಿಲ್ವರ್ ಪೇಸ್ಟ್ ನ ಬಳಸ್ಕೊಂಡು ಎಲೆಕ್ಟ್ರಿಕಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಹಿಂದಿನ ಭಾಗವನ್ನು ನೀವು ನೋಡಿದಾಗ ಅಲ್ಯೂಮಿನಿಯಂ ಪೇಸ್ಟ್ ನಿಂದ ಮುಚ್ಚಲಾಗತ್ತೆ. ಇದೆಲ್ಲವೂ ಕೂಡ ಬಿಸಿ ಮಾಡಿಕೊಂಡು ಕೆಮಿಕಲ್ಸ್ ಜೊತೆ ಟ್ರೀಟ್ ಮಾಡಿದಾಗ ಸೂರ್ಯನ ಬೆಳಕನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡುವಂತಹ ಗುಣ ಇದಕ್ಕೆ ಬರೋದು. ನೀವೇ ಯೋಚನೆ ಮಾಡಿ, ಒಂದು ಸೆಲ್ ನಿಂದ ಹೆಚ್ಚಾಗಿ ಕರೆಂಟ್ ನ ಉತ್ಪಾದಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವನ್ನೆಲ್ಲನೂ ಕೂಡ ಒಟ್ಟುಗೂಡ್ಸಾದ್ಮೇಲೆ ಮಾಡ್ಯೂಲ್ಸ್ ಗಳನ್ನ ಮಾಡಲಾಗುತ್ತೆ. ಸೆಲ್ಸ್ ಗಳನ್ನ ಜೋಡಿಸಿ ತುಂಬಾ ತೆಳುವಾದ ವೈರ್ಸ್ ಗಳಿಂದ ಕನೆಕ್ಟ್ ಮಾಡಿಕೊಂಡು ಪ್ರೊಟೆಕ್ಟಿವ್ ಗ್ಲಾಸ್ ಮತ್ತೆ ಪಾಲಿಮರ್ ಪದರಗಳ ನಡುವೆ ಸೀಲ್ ಮಾಡಲಾಗುತ್ತೆ. ಕೊನೆಯದಾಗಿ ಈ ಮಾಡ್ಯೂಲ್ಸ್ ಗಳನ್ನ ನೀವು ನೋಡಿದಾಗ ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಅದನ್ನ ಗ್ರಿಡ್ಗೆ ಪ್ಲಗ್ ಮಾಡಲಾಗುತ್ತೆ. ಸೊ MV ಈ ಒಂದು 5 ಹಂತಗಳಲ್ಲಿ 3ನೇ ಮತ್ತು 4ನೇ ಹಂತದಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಸಿಲಿಕಾನ್ ವ್ಯಾಫರ್ಸ್ ನ ತಗೊಂಡು ಅದನ್ನ ಮಾಡ್ಯೂಲ್ಸ್ ಆಗಿ ಬದಲಾಯಿಸೋದು. MV ತನ್ನನ್ನೇ ಭಾರತದ 2ನೇ ಅತಿ ದೊಡ್ಡ ಪ್ಯೂರ್ ಪ್ಲೇ ಇಂಟಿಗ್ರೇಟೆಡ್ ಸೋಲಾರ್ ಪೊಹಟೋ ವಾಲ್ಟಿಯಾಕ್ ಮಾಡ್ಯೂಲ್ ಮತ್ತೆ ಸೋಲಾರ್ ಸೆಲ್ ತಯಾರಿಕಾ ಕಂಪನಿ ಅಂತ ಕರೆದುಕೊಳ್ಳುತ್ತೆ. ನೋಡಿ, ಕಂಪನಿಯನ್ನ ನೀವು ನೋಡಿದಾಗ ಕರ್ನಾಟಕದಲ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳನ್ನ ನಡೆಸ್ತಾ ಇದೆ. ಒಟ್ಟಾರೆಯಾಗಿ ಇವು ವರ್ಷಕ್ಕೆ 7.80 ಗಿಗಾವಾಟ್ ಆಫ್ ಮಾಡ್ಯೂಲ್ಸ್ ಮತ್ತೆ 2.94 ಗಿಗಾವಾಟ್ ಆಫ್ ಸೋಲಾರ್ ಸೆಲ್ಸ್ ಅನ್ನ ತಯಾರಿಸುತ್ತೆ. FY25 ಹೊತ್ತಿಗೆ ನೀವು ನೋಡಿದಾಗ ಭಾರತದ ಒಟ್ಟು ಸೋಲಾರ್ ತಯಾರಿಕಾ ಸಾಮರ್ಥ್ಯ ಮಾಡ್ಯೂಲ್ಸ್ ಗಳಿಗೆ 82 ಗಿಗಾವಾಟ್ ಮತ್ತೆ ಸೆಲ್ಸ್ ಅಲ್ಲಿ ನೀವು ನೋಡಿದಾಗ 23 ಗಿಗಾವಾಟ್ಸ್ ಮಾತ್ರ ಇತ್ತು. ಅಂದ್ರೆ MVಯ ಮಾರ್ಕೆಟ್ ನ ನೀವು ನೋಡಿದಾಗ 10ನೇ ಒಂದು ಭಾಗವನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ನೀವು ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊಳ್ಬೇಕು, ಇದೊಂದು ಎಲ್ಲವನ್ನು ಬದಲಾಯಿಸ್ತಿರೋ ಮಾರ್ಕೆಟ್ ಅಂತ ಗೊತ್ತಾಗತ್ತೆ. ತೀವ್ರವಾದ ಒಂದು ಟೆಕ್ನಾಲಜಿ ಬದಲಾವಣೆ ಆಗಿರ್ಬೋದು, ಸರ್ಕಾರದ ಬಾರಿ ಒಂದು ಪಾರ್ಟಿಸಿಪೇಷನ್ ಮತ್ತೆ ಪ್ರಪಂಚದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಜಾಯಿಂಟ್
ಚೈನಾದ ಪ್ರಭಾವ ಎಲ್ಲನೂ ಕೂಡ ಇಲ್ಲೇ ಬರೋದು. ಈ ಒಂದು ಸೆಕ್ಟರ್ ನಲ್ಲಿ ಯಾವುದೇ ಬಿಸ್ನೆಸ್ ಒಂದು ಸತ್ಯವನ್ನ ಒಪ್ಕೊಳ್ಳೇಬೇಕಾಗತ್ತೆ. ಸೋಲಾರ್ ಸೆಲ್ ಟೆಕ್ನಾಲಜಿ ಇನ್ನೂ ಹೊಸದು ಅಂತ. ಮತ್ತೆ ಈ ಒಂದು ಲೈಟಿಂಗ್ ಸ್ಪೀಡ್ ಅಲ್ಲಿ ನೀವು ನೋಡಿದಾಗ ಬದಲಾಗ್ತಾನೆ ಇರುತ್ತೆ. ಇತ್ತೀಚಿನವರೆಗೂ ಕೂಡ ಮಲ್ಟಿ ಕ್ರಿಸ್ಟಾಲೈನ್ ಸಿಲಿಕಾನ್ ನಾವು ನೋಡಿದಾಗ ಸೆಲ್ಸ್ ಗಳಲ್ಲೇ ತುಂಬಾ ಕಾರುಬಾರು ಅಂತ. ಆದ್ರೆ ಕೆಲವೇ ವರ್ಷಗಳಲ್ಲಿ ಅವು ಮಾರ್ಕೆಟ್ಸ್ ನಿಂದಾನೇ ಮಾಯ ಆಗೋಗಿದೆ. ಸದ್ಯಕ್ಕೆ ಮೋನೋ ಎಪಿಇಆರ್ಸಿ ಟೆಕ್ನಾಲಜಿನೇ ತುಂಬಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಕ್ ಹಾರ್ಸ್ ಅಂತ ಹೇಳ್ತೀವಿ. ಇದು ಸುಮಾರು 23% ಎಫಿಷಿಯನ್ಸಿಯನ್ನ ಹೊಂದಿರುತ್ತೆ. ಆದ್ರೆ ಆಟ ಇಲ್ಲಿಗೆ ಮುಗಿಯೋದಿಲ್ಲ. ಈಗ ಹೊಸದಾಗಿ ಬರ್ತಿರೋದು ಟಾಪ್ಕಾನ್ ಟೆಕ್ನಾಲಜಿ. ಈ ಒಂದು ಟಾಪ್ಕಾನ್ ಸೆಲ್ಸ್ 25% ಗಿಂತ ಹೆಚ್ಚು ಎಫಿಷಿಯನ್ಸಿಯನ್ನು ಕೂಡ ಸಾಧಿಸುತ್ತೆ. ಅಂದ್ರೆ ಕಡಿಮೆ ಬೆಳಕಿನಲ್ಲೂ ಕೂಡ ಬಿಸಿಲನ್ನ ಚೆನ್ನಾಗಿ ಅಟ್ರಾಕ್ಟ್ ಮಾಡಿಕೊಂಡು ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಆದ್ರೆ ಟಾಪ್ಕಾನ್ ಸೆಲ್ಸ್ ತಯಾರಿಸೋದು ತುಂಬಾನೇ ಕಷ್ಟ, ಹಾಗೇನೆ ಕಾಸ್ಟ್ಲಿ ಕೂಡ. ಆದ್ರೆ ನೀವು ಅದನ್ನ ಮ್ಯಾನೇಜ್ ಮಾಡಿದ್ರೆ ಅದೇ ನಿಮ್ಮ ದೊಡ್ಡ ಶಕ್ತಿ ಆಗತ್ತೆ ಗೊತ್ತಾ. ಎಂವಿಯ ಭರವಸೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಟೆಕ್ನಾಲಜಿನ ನೀವು ನೋಡಿದಾಗ ಮುಂದುವರಿಸ್ತಾನೆ ಇದನ್ನ ತುಂಬಾ ಕಾನ್ಫಿಡೆನ್ಸ್ ಆಗಿ ತೋರಿಸ್ತಾ ಇದೆ. ಅಂದ್ರೆ ಟಾಪ್ಕಾನ್ ಟೆಕ್ನಾಲಜಿಯನ್ನ ಬೇಗ ಇದು ಅಳವಡಿಸ್ಕೊಂಡು ಅದೇ ಸಮಯದಲ್ಲಿ ಪ್ರೈಸ್ ಸೆನ್ಸಿಟಿವ್ ಗಾಗಿ ಈಗ ನಾವು ಗ್ರಾಹಕರು ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವ್ರಿಗೆ ಟ್ರೆಡಿಷನಲಿ ಈ ಒಂದು ಮೋನೋ ಪಿಇಆರ್ಸಿ ಮಾಡ್ಯೂಲ್ಸ್ ಅನ್ನ ಕೂಡ ತಯಾರಿ ಮಾಡಿ ಕೊಡುತ್ತೆ ಅಂತ. ಆದ್ರೆ ಇದರೊಂದಿಗೆ ನಾವು ನೋಡಿದಾಗ ಒಂದು ದೊಡ್ಡದಾದ ಚಾಲೆಂಜ್ ಇದೆ. ಮುಂದಿನ ಹೊಸ ಈ ಒಂದು ಟೆಕ್ನಾಲಜಿ ಬಂದಾಗ ಎಂವಿ ಒಂದೇ ಬದಲಾಗಬೇಕು ಅಥವಾ ಇಲ್ಲದಾಗಬೇಕು. ಇದೊಂದು ಸರ್ಕಾರದ ಪಾಲಿಸಿ ಮೇಲೆ ಬದುಕೋ ಅಥವಾ ಸಾಯೋ ಹಾಗೆ ಕೊಡೋ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಸರ್ಕಾರ ಸುಮ್ಮನೆ ಯಾರಿಂದ ಬೇಕಾದ್ರೂ ಕೂಡ ಒಂದು ಪ್ಯಾನಲ್ ನ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅಂತಾನೆ ಒಂದು ಲಿಸ್ಟ್ ಇರತ್ತೆ. ಈಗ ನೋಡಿ, ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ನೀವು ನೋಡಿದಾಗ ಸರ್ಕಾರದ ಒಂದು ಸೋಲಾರ್ ಪ್ರಾಜೆಕ್ಟ್ಸ್ ಗಳಿಗೆ ಈ ಲಿಸ್ಟ್ ನಲ್ಲಿ ಇರೋ ಕಂಪನಿಗಳಿಗೆ ಮಾತ್ರ ಪ್ಯಾನಲ್ ಗಳನ್ನ ಬಳಸಬೇಕು. ALMM ನಿಂದ ಈ ಒಂದು ಸೆಕ್ಟರ್ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ. FY 2024 ನಲ್ಲಿ ಸರ್ಕಾರ ALMM ಪ್ರೋಗ್ರಾಮ್ಸ್ ನೀವು ನೋಡಿದಾಗ ಸಸ್ಪೆಂಡ್ ಮಾಡಿತ್ತು. ಆಗ ಚೈನಾದಿಂದ ಬರ್ತಿದ್ದಂತ ಈ ಒಂದು ಕಡಿಮೆ ಇಂಪೋರ್ಟ್ಸ್ ನ ಪ್ರಾಡಕ್ಟ್ಸ್ ಗಳೇನಿತ್ತು ಮಾರ್ಕೆಟ್ ಅನ್ನ ತುಂಬಿಕೊಂಡಿತ್ತು. ಆದ್ರೆ April 1, 2024 ALMM ಮತ್ತೆ ಜಾರಿಗೆ ಬಂತು ನೋಡಿ. ಒಂದೇ ರಾತ್ರಿಯಲ್ಲಿ ಚೈನಾ ಇಂಪೋರ್ಟ್ಸ್ ಗೆ ಬ್ರೇಕ್ ಕೊಟ್ರು. ಇದ್ದಕ್ಕಿದ್ದ ಹಾಗೆ ಅಂದ್ರೆ ರಾತ್ರಿ ಭಾರತದ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇದ್ರು ಪ್ರೀಮಿಯಂ ಬೆಲೆ ಕೇಳೋದಕ್ಕೆ ಶುರು ಮಾಡಿದ್ರು. ಅವರ ಆದಾಯನೂ ಕೂಡ ರಾತ್ರಿ ಹಲವಾರು ಪಟ್ಟು ಜಾಸ್ತಿ ಆಗೋಯ್ತು. ಎಂವಿ ಸರ್ಕಾರದ ALMM ಲಿಸ್ಟ್ ನಲ್ಲಿ ಇರೋದ್ರಿಂದ ಅವ್ರಿಗೆ ಈ ಒಂದು ಪ್ರೊಟೆಕ್ಟೆಡ್ ಮಾರ್ಕೆಟ್ ಡೈರೆಕ್ಟ್ ಎಂಟ್ರಿ ಕೂಡ ಸಿಗತ್ತೆ. ಹಾಗೆ ಕಳೆದ 1 ವರ್ಷಗಳಲ್ಲೂ ಕೂಡ ಅವರ ಒಂದು ನಂಬರ್ಸ್ ನೀವು ನೋಡಿದಾಗ ಅದ್ಭುತ ಸಾಧನೆಗಳನ್ನೇ ಮಾಡಿದೆ ಗೊತ್ತಾ. FY 2023 ಅಲ್ಲಿ 618 crores ಇದರ ಆದಾಯ ಅಂತ ಹೇಳ್ಬೋದು. ಮತ್ತೆ FY 2025 ನಲ್ಲಿ 2336 crores ಏರ್ಕೊಂಡಿದೆ. ಲಾಭ 9 ಕೋಟಿಯಿಂದ 369 ಕೋಟಿಗೆ ಜಂಪ್ ಆಗಿದೆ ನೋಡಿ. ಇದರ ಹೆಚ್ಚಿನ ಭಾಗ ಸರ್ಕಾರದ ಒಂದು ಪಾಲಿಸಿಯ ರಿಸಲ್ಟ್ಸ್ ಅಂತ ಗೊತ್ತಾಗತ್ತೆ. ಮುಂದೆ ಅಂದ್ರೆ ಜೂನ್ 2026ರಿಂದ ALMM ಸೆಕೆಂಡ್ ಬರ್ತಾ ಇದೆ. ಇದು ದೇಶೀಯವಾಗಿ ಅಂದ್ರೆ ತಯಾರಾದ ಸೆಲ್ಸ್ ಗಳನ್ನ ಬಳಸೋದಕ್ಕೆ ಕಡ್ಡಾಯ ಮಾಡ್ತಾರೆ. ಇದು ಭಾರತದ ಮ್ಯಾನುಫ್ಯಾಕ್ಚರರ್ಸ್ಗೆ ಒಂದು ದೊಡ್ಡ ಆಪರ್ಚುನಿಟಿ ಕೂಡ ಅಂತ ಹೇಳ್ಬೋದು. ಬೇರೆಲ್ಲ ವಿಷಯಗಳ ಹಾಗೇನೆ ಸೋಲಾರ್ ತಯಾರಿಕಾ ಉದ್ಯಮಗಳನ್ನ ನೀವು ನೋಡಿದಾಗ ಶುರುವಿನಿಂದ ಕೊನೆಯವರೆಗೂ ಕೂಡ ಚೈನಾ ಕಂಟ್ರೋಲ್ ಮಾಡ್ತಾ ಇತ್ತು. ಎಂವಿ ತನಗೆ ಬೇಕಾದ ಹೆಚ್ಚಿನ ಈ ಒಂದು ರಾ ಮೆಟೀರಿಯಲ್ಸ್ ಗಳನ್ನ ಚೈನಾದಿಂದನೇ ತಗೊಳ್ತಾ ಇದ್ದು. FY 2025 ನಲ್ಲಿ ಅವರ 55.73% ಈ ಒಂದು ರಾ ಮೆಟೀರಿಯಲ್ಸ್ ಗಳು ಚೈನಾದಿಂದನೇ ಬರ್ತಿದ್ದು. ಇದೊಂದು ದೊಡ್ಡ ರಿಸ್ಕ್ ಆಗಿತ್ತು ಗೊತ್ತಾ. ಅಂದ್ರೆ ಒಂದೇ ಪಾಲಿಸಿ ಬದಲಾವಣೆಯಿಂದ ಈ ಬಿಸ್ನೆಸ್ ಗೆ ಕುತ್ತು ಕೂಡ ಬರ್ಬೋದಾಗಿತ್ತು. ಹಾಗಾದ್ರೆ ಎಂವಿ ಯಾಕೆ 3,000 ಕೋಟಿಯ IPO ನ ತರ್ತಾ ಇದೆ? ಮುಖ್ಯ ಕಾರಣ ತಮ್ಮ ಸಾಲವನ್ನ ತೀರ್ಸೋದಕ್ಕೆ. ಸದ್ಯಕ್ಕೆ ಎಂವಿ ಮೇಲೆ 2,700 ಕೋಟಿಗೂ ಹೆಚ್ಚು ಸಾಲ ಇದೆ. ಈ IPO ನ ನೀವು ನೋಡಿದಾಗ ಅವ್ರಿಗೆ 1,600 ಕೋಟಿಗೂ ಹೆಚ್ಚು ಸಾಲವನ್ನ ತೀರ್ಸೋದಕ್ಕೆ ಸಹಾಯ ಮಾಡಬಹುದು. ಸದ್ಯಕ್ಕೆ ಕಂಪನಿಯ ಈ ಒಂದು ಡೆಟ್ ಈಕ್ವಿಟಿ ರೇಷಿಯೋನ ನೀವು ನೋಡಿದಾಗ 3.63 ಇದೆ. ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಸ್ವಂತ ಬಂಡವಾಳ ಪ್ರತಿ ₹1 ಇದ್ರೆ ಅದರ ಮೇಲೆ ₹3 ಮತ್ತೆ 63 ಪೈಸೆ ಸಾಲ ಇರುತ್ತೆ. ಇದು ತುಂಬಾನೇ ಜಾಸ್ತಿ ಅಲ್ವಾ. ಆದ್ರೆ ಈ ಸಿಚುವೇಶನ್ ಬೇಗನೆ ಬದಲಾಗಬಹುದು. ಈ IPO ಮುಗಿದ ಮೇಲೆ ಅವರ ಸಾಲದ ಹೊರೆ ಅಂದ್ರೆ ಡೆಟ್ ಅಂತ ಹೇಳ್ತೀವಿ ಗೊತ್ತಾ, ಲೋಡ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಅದೇ ಸಮಯದಲ್ಲಿ ಅವರ ರೆವಿನ್ಯೂ ಈಗಿನ ಒಂದು ವೇಗದಲ್ಲಿ ಹೆಚ್ಚಾಗ್ತಾ ಹೋದ್ರೆ ಆ ದೊಡ್ಡ ಸಾಲದ ಹೊರೆ ಇದ್ದಕ್ಕಿದ್ದ ಹಾಗೆ ಸರಿ ಅಂತ ಅನ್ಸೋದಕ್ಕೂ ಕೂಡ ಶುರು ಆಗುತ್ತೆ. ಎಂವಿಯ ಕತೆ ತುಂಬಾ ಎಕ್ಸೈಟಿಂಗ್ ಕೂಡ ಆಗಿದೆ ಬಿಡಿ, ಹಾಗೆ ಅಪಾಯಕಾರಿ ಅಂತಾನು ಹೇಳ್ಬೋದು. ಈ ಒಂದು IPO 2 ಬಲವಾದ ಪವರ್ಫುಲ್ ಒಂದು ಟೇಲ್ ವಿನ್ಸ್ ಮೇಲೆ ಸವಾರಿ ಮಾಡ್ತಿರೋ ಕಂಪನಿಯಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ಯಾರೆಲ್ಲ ಇರ್ತಾರೆ ಗೊತ್ತಾ, ಅವರಿಗೆ ಒಂದು ಅಪರೂಪದ ಅವಕಾಶವನ್ನು ಕೂಡ ಕೊಡುತ್ತೆ. ಒಂದು ದೇಶೀಯ ತಯಾರಿಕರಿಗೆ ಅನುಕೂಲ ಮಾಡಿಕೊಡೋ ಸರ್ಕಾರದ ಅಂದ್ರೆ ಡೊಮೆಸ್ಟಿಕ್ ಪಾಲಿಸಿ ಫ್ರೇಮ್ ವರ್ಕ್ ನ ನಾವು ನೋಡ್ಬೋದು.
ನೋಡ್ಬೋದು. ಇಲ್ಲಿ ನಮಗೆ ಗೊತ್ತಾಗೋದೇನ್ ಗೊತ್ತಾ, ಈ ಒಂದು ಭಾರತದ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಏನ್ ಹೇಳ್ತೀವಿ ಗೊತ್ತಾ, ಅದನ್ನ ಪುಷ್ ಮಾಡುತ್ತೆ. ಮತ್ತೆ ಅದನ್ನ ಲೀಡ್ ಮಾಡಬಹುದಾದ ಟೆಕ್ನಾಲಜಿಗಳ ಲೀಪ್ ಕೂಡ ಜಾಸ್ತಿ ಇದೆ. ಆದ್ರೆ ಅದೇ ಸಮಯದಲ್ಲಿ ಇದೊಂದು ಸರ್ಕಾರದ ಪಾಲಿಸಿಗಳನ್ನ ನೀವು ನೋಡಿದಾಗ ಅನ್ಸರ್ಟನಿಟಿಗೆ ಸಿಕ್ಕಾಕೊಂಡಿರೋ ಬಿಸ್ನೆಸ್ ಅಂತ ಗೊತ್ತಾಗುತ್ತೆ. ಹಾಗೆ ಓವರ್ವೆಲ್ಮಿಂಗ್ ಡಾಮಿನೆನ್ಸ್ ಆಗಿರ್ಬೋದು, ಅದು ವೀಕ್ ಆಗುತ್ತೆ ಕೂಡ. ಈಗ ಹೊಸ ಟೆಕ್ನಾಲಜಿಗಳನ್ನೇ ನೋಡಿ, ಅದು ಬಂದ ಹಾಗೆ ಇಲ್ಲೊಂದು ಕ್ಯಾಚ್ ಅಪ್ ಮಾಡುವಂತಹ ಆಟ ಕೂಡ ಆಡಬಹುದು. ಇಲ್ಲಿ ಹೇಳೋಕೆ ಡೈರೆಕ್ಟ್ ಆಗಿರೋ ಕತೆ ಏನೂ ಇಲ್ಲ. ಸದ್ಯಕ್ಕೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಈ 3 ವಿಷಯಗಳ ಮೇಲೆ ಬೆಟ್ ಕಟ್ಟದ ಹಾಗೆ. ಗವರ್ಮೆಂಟ್ ಸಪೋರ್ಟ್ ಕೂಡ ಸ್ಥಿರವಾಗಿರುತ್ತೆ ಅನ್ನೋದ್ರ ಮೇಲೆ ಇವರು ಬೆಟ್ ಕಟ್ಬೋದು. ಹಾಗೆ MV ಇನೋವೇಷನ್ ಜೊತೆ ಒಂದು ಕೀಪಿಂಗ್ ಪೇಸ್ ಅನ್ನೋದ್ರ ಮೇಲೂ ಕೂಡ ಬೆಟ್ ಕಟ್ಬೋದು. ಹಾಗೆ ಭಾರತ ತನ್ನ ಒಂದು ಡಿಪೆಂಡೆನ್ಸಿ ಏನಿರುತ್ತೆ ಗೊತ್ತಾ, ಅದ್ರ ನಡುವೆನೂ ಕೂಡ ಯಶಸ್ವಿ ಆಗಬಲ್ಲ ಒಂದು ಥ್ರೈವ್ ಯಾವ ರೀತಿ ಇರುತ್ತೆ, ಸೋಲಾರ್ ಉದ್ಯಮ ಕಟ್ಟೋದ್ರ ಮೇಲೆ ಇವರೆಲ್ಲರೂ ಕೂಡ ತುಂಬಾ ಸಕ್ಸಸ್ಫುಲ್ ಆಗ್ತಾರ ಅನ್ನೋದ್ರ ಮೇಲೂ ಕೂಡ ಇವರು ಬೆಟ್ ಕಟ್ಬೋದು. ಆದ್ರೆ ಈ ಬೆಟ್ಸ್ಗಳು ಫಲ ಕೊಟ್ರೆ MV ದೇಶದ ಇಂಧನ ಏನಿದೆ ಗೊತ್ತಾ, ಭವಿಷ್ಯದಲ್ಲಿ ಒಂದು ನಿರ್ಣಾಯಕವಾದ ಪ್ಲೇಯರ್ ಆಗ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಕೂಡ ಇದೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, L&T ಗ್ರೀನ್ ಎನರ್ಜಿ ವಿಭಾಗನ ನೀವು ನೋಡಿದಾಗ IOCL ಈ ಒಂದು ಪಾನಿಪತ್ ರಿಫೈನರಿ ಅಂತ ಏನ್ ಹೇಳ್ತೀವಿ, ಒಂದು ಹೊಸ ಪ್ಲಾಂಟ್ ನ ಬಿಲ್ಡ್ ಮಾಡ್ಕೊಂಡು ಸ್ವಂತದಾಗಿ ಮಾಡ್ಕೊಂಡು ಆಪರೇಟ್ ಮಾಡ್ತಾ ಇದೆ. ಇದು 25 ವರ್ಷಗಳ ಕಾಲ ವರ್ಷಕ್ಕೆ 10,000 ಟನ್ಸ್ ಈ ಒಂದು ಗ್ರೀನ್ ಹೈಡ್ರೋಜನ್ ಸಪ್ಲೈ ಮಾಡತ್ತಂತೆ. ಈ ಒಂದು ಪ್ರಾಜೆಕ್ಟ್ ನೀವು ನೋಡಿದಾಗ ಭಾರತದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಜೊತೆ ಸೇರ್ಕೊಂಡು ನೇರವಾಗಿ ಅಲೈನ್ ಆಗ್ತಿದೆ. ಇದು ದೇಶವನ್ನ ಗ್ಲೋಬಲ್ ಪ್ರೊಡಕ್ಷನ್ ಹಬ್ ಆಗಿ ಪರಿವರ್ತಿಸೋ ಒಂದು ಗುರಿಯನ್ನು ಕೂಡ ಹೊಂದ್ಕೊಂಡಿದೆ. ಇದು IOCLಗೆ ತಮ್ಮ ಒಂದು ಅತಿ ದೊಡ್ಡ ರಿಫೈನರ್ಸ್ಗಳಲ್ಲಿ ಒಂದನ್ನ ನೀವು ನೋಡಿದಾಗ ಎಮಿಷನ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಹಳೆಯ ಫಾಸಿಲ್ ಫ್ಯೂಯಲ್ ಪ್ಲೇಯರ್ಸ್ಗಳು ಈಗ ಹೇಗೆ ಹೈಡ್ರೋಜನ್ ಬೈಯರ್ಸ್ಗಳು ಆಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನಾವು ಈ ಹಿಂದೆ ಗ್ರೀನ್ ಹೈಡ್ರೋಜನ್ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಭಾರತದ ಕನಸು ದೊಡ್ಡದು ಅಂತ ಗೊತ್ತಾಗ್ತಿತ್ತು. 2030 ಹೊತ್ತಿಗೆ 5 ಮಿಲಿಯನ್ ಟನ್ಸ್ ಆಫ್ ಕ್ಲಿಯರ್ ಹೈಡ್ರೋಜನ್ ಅಂತ ಹೇಳಿದ್ವಿ. ಇದು ಸಹ ಈಗ ಒಂದು ದೊಡ್ಡ ಕಮಿಟ್ಮೆಂಟ್ ಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್. ಎರಡನೇದು, ಅದಾನಿ ತಮ್ಮ ಸಿಮೆಂಟ್ ಆಟವನ್ನ ತುಂಬಾ ಭದ್ರಗೊಳಿಸ್ತಿದ್ದಾರೆ. NCLT ಅದಾನಿ ಸಿಮೆಂಟೇಷನ್ ನೀವು ನೋಡಿದಾಗ ಅಂಬುಜಾ ಸಿಮೆಂಟ್ ನ ಜೊತೆಗಿನ ಒಂದು ಮರ್ಜರ್ಗೆ ಅಪ್ರೂವ್ ಮಾಡ್ಕೊಂಡಿದೆ. ಇದರಿಂದ ಗ್ರೂಪ್ ನ ಸಿಮೆಂಟ್ ಸಾಮ್ರಾಜ್ಯ ಒಂದೇ ಸೂರಿನಡಿ ಅಂದ್ರೆ ಕನ್ಸಾಲಿಡೇಟೆಡ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಕಳೆದ ತಿಂಗಳಷ್ಟೇ ಅಂಬುಜಾ ಹೆಚ್ಚಾಗಿ MNAs ಮೂಲಕ 100 MTPA ಕೆಪಾಸಿಟಿಯನ್ನ ದಾಟಿತ್ತು. ಈ ಮರ್ಜರ್ ಆಪರೇಷನ್ಸ್ ನೀವು ನೋಡಿದಾಗ ಸ್ಟ್ರೀಮ್ಲೈನ್ ಮಾಡಿಕೊಂಡು ಗಣಿಗಳ ಒಂದು ಆಕ್ಸೆಸ್ ನ ಅನ್ಲಾಕ್ ಮಾಡಿ ಅದಾನಿ ಸಿಮೆಂಟೇಷನ್ ನ ಒಂದು ನಿರ್ಮಾಣ ಮಾಡಲಿರುವ ಒಂದು ಸೈಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಕೂಡ ಇವರು ವಿಷಯಗಳನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ, ಮತ್ತೆ ಮುಂದೆನೂ ಕೂಡ ತೆಗೆದು ಹೋಗ್ತಿದ್ದಾರೆ. ನಾವು ಸಿಮೆಂಟ್ ಉದ್ಯಮವನ್ನ ನಾವು ನೋಡಿದಾಗ ಅವರ ಒಂದು ಫೈನಾನ್ಷಿಯಲ್ ರಿಸಲ್ಟ್ಸ್ ಮೂಲಕ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಸುದ್ದಿ ನಮ್ಮ ಮುಂದಿನ ಒಂದು ಸೆಗ್ಮೆಂಟ್ಗೆ ಹೇಗೆ ಸಹಕಾರಿ ಆಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಮೂರನೇದು, ಈಗ ಭಾರತದ ಆಯಿಲ್ ರೆಗ್ಯುಲೇಟರ್ ಆದ PNGRB ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಹೌಸ್ ಹೋಲ್ಡ್ ಒಂದು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ಗೆ ಯೂನಿಫಾರ್ಮ್ ರೇಟ್ ಚಾರ್ಜ್ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಇದರಿಂದ ಬಳಕೆಯ ಒಂದು ಕನ್ಸಪ್ಷನ್ಸ್ ನೀವು ನೋಡಿದಾಗ ಆಧಾರದ ಮೇಲೆ ಒಂದು ಟೈರ್ಡ್ ಪ್ರೈಸಿಂಗ್ ತೆಗೆದು ಹಾಕ್ತಾರೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸಬ್ಸಿಡೈಸ್ ಗ್ಯಾಸ್ ನ ದುರ್ಬಳಕೆ ಮಾಡೋದು ಮತ್ತೆ ಎಲ್ಲ ಒಂದು ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ನ ನೀವು ನೋಡಿದಾಗ ಫೇರ್ ಪ್ರೈಸಿಂಗ್ ಕೊಡಬೇಕು ಅಂತ ಖಚಿತಪಡಿಸ್ಕೊಳ್ತಿದ್ದಾರೆ. ಈ ಮೂವ್ನ ನೀವು ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ನಾವು APM ಗ್ಯಾಸ್ ಅಲೋಕೇಶನ್ ಕಟ್ಸ್ ನಂತರ CNG ತನ್ನ ಹೊಳಪನ್ನ ಕಳ್ಕೊಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ವಿ. ಬೇಸಿಕ್ಲಿ ಇದು ಸಹಾಯ ಮಾಡಬಹುದು, ಅದೇ ಏನ್ ಆಗುತ್ತೆ ಅನ್ನೋದನ್ನ ಸಮಯನೇ ಉತ್ತರ ಕೊಡಬೇಕು. ನಾಲ್ಕನೇದು, ಮೈಕ್ರೋಸಾಫ್ಟ್ ಯುರೋಪಿಯನ್ ಯೂನಿಯನ್ ಅಂದ್ರೆ ವಾಲಂಟರಿ AI ಕೋಡ್ ಆಫ್ ಪ್ರಾಕ್ಟೀಸ್ಗೆ ಸೈನ್ ಮಾಡೋ ಸಾಧ್ಯತೆ ಇದೆ. EU ನ ಒಂದು AI ಆಕ್ಟ್ ಜೊತೆ ಅಲೈನ್ ಆಗೋ ಗುರಿ ಇರೋದ್ರಿಂದ ಟ್ರಾನ್ಸ್ಪರೆನ್ಸಿ ಮತ್ತೆ ಕಾಪಿ ರೈಟ್ಸ್ ಕಾಂಪ್ಲೈನ್ಸ್ ಜೊತೆನೂ ಕೂಡ ಮುಂದಾಗತ್ತೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನೀವು ನೋಡಿದಾಗ ಮೆಟಾ ಲೀಗಲ್ ಅನ್ಸರ್ಟನಿಟೀಸ್ ಮತ್ತೆ ಈ ಒಂದು ಪೊಟೆನ್ಷಿಯಲ್ ಓವರ್ ರೀಚ್ ಬಗ್ಗೆ ಕನ್ಸರ್ನ್ ವ್ಯಕ್ತಪಡಿಸ್ತಿದೆ. ಗೈಡ್ಲೈನ್ಸ್ ಗಳನ್ನ ರಿಜೆಕ್ಟ್ ಮಾಡಿಕೊಂಡು AI ಎಷ್ಟೊಂದು ಫಾಸ್ಟ್ ಆಗಿ ಬೆಳೀತಿದೆ ಅಂತಂದ್ರೆ ಎಲ್ಲಾ ಡೆವಲಪ್ಮೆಂಟ್ಸ್ ನ ಕವರ್ ಮಾಡೋದಕ್ಕೆ ಮಂತ್ಲಿ ರೌಂಡ್ ಅಪ್ ಕೂಡ ಸಾಕಾಗಲ್ಲ ಅಂತ ಹೇಳ್ತಾ ಇರೋದು. ಕೊನೆಯ ಟಿಡ್ಬಿಟ್, ರಿಲಯನ್ಸ್ ರಿಟೈಲ್ ಈ ಒಂದು ಆಜಿಯೋ ರಶ್ ಅನ್ನು 4 hour ಫ್ಯಾಷನ್ ಡೆಲಿವರಿ ಸರ್ವಿಸ್ ನ ಲಾಂಚ್ ಮಾಡ್ತಿದೆ. ಸದ್ಯಕ್ಕೆ ಇದು ಮುಂಬೈ, ಡೆಲ್ಲಿ NCR, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಮತ್ತೆ ಅಹಮದಾಬಾದ್ ಸೇರ್ಕೊಂಡಂತೆ 6 ಪ್ರಮುಖ ಭಾರತೀಯ ನಗರಗಳಲ್ಲಿ ಲಭ್ಯ ಇದೆ. ಆಜಿಯೋ ರಶ್ ರಿಲಯನ್ಸ್ ನ ಎಕ್ಸಿಸ್ಟಿಂಗ್ ವೇರ್ ಹೌಸಿಂಗ್ ಮತ್ತೆ ಲಾಜಿಸ್ಟಿಕ್ ನೆಟ್ವರ್ಕ್ ನ ಬಳಸಿಕೊಂಡು ಹೊಸ ಕ್ವಿಕ್ ಕಾಮರ್ಸ್ ಪ್ಲೇಯರ್ಸ್ ಗಳ ಒಂದು ಹೈ ಕಾಸ್ಟ್ ಇಲ್ಲದೆ ಕ್ವಿಕ್ ಟರ್ನ್ ಅರೌಂಡ್ ಸಾಧ್ಯತೆ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಕ್ವಿಕ್ ಕಾಮರ್ಸ್ಗೆ ಹೊಸದೊಂದು ಸ್ಪರ್ಧಿ ಬಂದಿದೆ, ಮತ್ತೆ ಅದೊಂದು ಕೇವಲ ಗ್ರಾಸರೀಸ್ ನ ಮೀರಿ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಕೋಬಹುದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಕ್ಕಣ. ಅಲ್ಲಿ ತನಕ ಟೇಕ್ ಕೇರ್.